ಇಂಥ ಒಂದು ಅಗಾಧವಾದ ಕಾರ್ಯಕ್ರಮ ಮಧುಸೂದನ್ ಮಾಡ್ತೀನಿ ಅಂದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಒಬ್ಬ ದೊಡ್ಡ ಗಾಯಕ, ಅದರಲ್ಲೂ ಕರ್ನಾಟಕದ ಮೇಲೆ ಹೆಚ್ಚಿನ ಪ್ರೀತಿ ಇಟ್ಕೊಂಡಂಥ ಗಾಯಕ, ಹುಟ್ಟಿದ್ರೆಲ್ಲ ನಾನು ಕರ್ನಾಟಕದಲ್ಲೇ ಹುಟ್ಟಬೇಕು ಅನ್ನೋ ಒಂದು ಆಸೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದ ಗಾಯಕ. ಅವರ ಗಾಯನದ ಬಗ್ಗೆ ಏನು ಹೇಳೋ ಹಾಗಿಲ್ಲ. ಅವರ ನಡೆ ನುಡಿ ಪ್ರತಿಯೊಂದೂ ನಾನು, ಯಾಕಂದರೆ 1979 ಅವ್ರ ಸಂಗಡ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ಒಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳಬೇಕಾಗುತ್ತೆ. ಅಂದರೆ ಎಷ್ಟು ಜನರಸ್ ಪರ್ಸನ್ ಮತ್ತು ಅವ್ರು ಎಷ್ಟು ಡಿಪ್ಲೊಮ್ಯಾಟಿಕ್ಕು ಇದ್ದರು, ಮತ್ತು ಅಷ್ಟೇ ಡೀಸೆಂಟಾಗಿ ಎಲ್ಲರ ಯಾವ ಥರ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಪರ್ಸ್ನಲ್ ಅನುಭವದಿಂದ ಹೇಳ್ತೀನಿ. ಆವಾಗ ಅವರು ದೊಡ್ಡ ಹೆಸರಿನಲ್ಲಿರುವಾಗ ನನ್ನ ಕಾರ್ಯಕ್ರಮ ಅವ್ರಿಗೆ ಅವರ ಹಳೆಯ ಅವರ ಹೆಂಡತಿ ತಮ್ಮ ಹೇಳಿದರು, ಗುರು ಸೌಂಡ್ ಆಫ್ ಮ್ಯೂಸಿಕ್ ಅಂತಿದೆ, ನೀ ಯಾಕೆ ಅಲ್ಲಿಂದ ಮದ್ರಾಸಿಂದ ಆರ್ಕೆಸ್ಟ್ರಾ ಎಲ್ಲ ತರ್ತೀಯ, ಇವ್ರು ಹೇಳಿದ್ರೆ ಚೆನ್ನಾಗಿ ಮಾಡ್ತಾರೆ ಅಂತ. ಅದಕ್ಕೆ ಅವರು ನನಗೊಂದು ಸಲ ಹೇಳಿದರು, ಹೀಗೆ ನನ್ನ ಕಾರ್ಯಕ್ರಮ ಇದೆ, ನಿಮ್ಮ ಸಹಾಯ ಬೇಕು ಅಂತ. ಅವ್ರು ಮಾತಾಡೋ ಶೈಲಿ ನೋಡಿದ್ರೆ ಅವ್ರಿರೋ ಹೆಸರಿಗೆ ಹಿ ಕ್ಯಾನ್ ಆರ್ಡರ್ ಮೀ, ಇಲ್ಲ ನನಗಿಂತ ಅವ್ರು ಕೇಳೋದು ಹೆಂಗಂದರೆ, ಗುರು ಐ ಹ್ಯಾವ್ ಅ ಪ್ರೋಗ್ರಾಮ್ ಆನ್ 12th December, ಕ್ಯಾನ್ ಯು ಸಪೋರ್ಟ್ ಮೀ ವಿತ್ ಯುವರ್ ಆರ್ಕೆಸ್ಟ್ರಾ. ನೋಡಿ, ಕೇಳೋ ಶೈಲಿ ಎಷ್ಟು ಅಗಾಧವಾಗಿದೆ ಅಂತಂದರೆ, ಎಂಥವ್ರು ಅವ್ರ ಎದುರಿಗಿದ್ರೆ ಅವರ ವ್ಯಕ್ತಿತ್ವಕ್ಕೆ ಮನಸ್ಸೂರೇ ಬಿಡ್ತಾರೆ. ಅದೇ ಥರ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಆರ್ಕೆಸ್ಟ್ರಾ ಒಂದು ದೊಡ್ಡ ಕಾರ್ಯಕ್ರಮ, ನನಗೆ ಅವ್ರು ಎಷ್ಟು ಆಸೆ ಪಟ್ಟು ಹೇಳ್ತಾರೋ ಅದಕ್ಕಿಂತ ಜಾಸ್ತಿ ಮಾಡಬೇಕಂತ ನನಗೆ ಆಸೆ ಇರ್ತಿತ್ತು. ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಇಲ್ಲಿ ಲೋಕಲ್ ಆರ್ಕೆಸ್ಟ್ರಾನ ಇಸ್ಕೊಂಡು ಮಾಡ್ತಾಯಿದ್ದೆ. ಅದು ಆ ಟೈಮ್ನಲ್ಲಿ ಕೆಲವು ಸಾಂಗ್ಸ್ ಎಲ್ಲ ಬಂದಿದ್ದು, ಈಗ ಲೈಕ್ ಟ್ರಂಪೆಟ್, ಟ್ರಂಬೋನ್ ಮತ್ತು ವಯಲಿನ್ಸ್ ಎಲ್ಲ ಜಾಸ್ತಿ ಇರೋವಂಥದ್ದು. ನನಗೆ ಬಾಲೂರು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡಬೇಕಂತ ಆಸೆ. ಅವ್ರಿಗೆ ನನಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು. ಓಕೆ, ಅದಾದಮೇಲೆ ನಾನೇನು ಮಾಡಿದೆ, ನನಗೆ ತಡ್ಕೊಳಕ್ಕಾಗಿಲ್ಲ. ನಾನು ಆದಷ್ಟು ಕೆಲವು ಮ್ಯೂಷಿಯನ್ಸ್ನ, ಅಂದರೆ ಇಲ್ಲಿ ಯಾರು ಸಿಗ್ತಾ ಇದ್ದಿಲ್ಲ ಅವ್ರನ್ನೆಲ್ಲ ಅಲ್ಲಿಂದ ಕರ್ಸ್ಕೊಂಬಂದು ಆ ಕಾರ್ಯಕ್ರಮಕ್ಕೆ ನುಡಿಸ್ದೆ. ಅವ್ರು ಬಂದು ಸ್ಟೇಜ್ ಮೇಲೆ ನೋಡಿದ್ರು, ಮಾತಾಡಿದರು. ನನಗೇನು ಕೊಡಬೇಕಾಗಿತ್ತು ಅವರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಕೊಟ್ಬಿಟ್ಟಿದ್ರು. ಆಮೇಲೆ ಅಲ್ಲಿಂದ ನೋಡ್ತಾರೆ ಅವ್ರ ಸಂಗಡ ಎಲ್ಲ, ಮತ್ತು ತಮಿಳ್ನಾಡಿನಿಂದ ಬಂದವರೆಲ್ಲ ಟ್ರಂಪೆಟು, ಟ್ರಂಬೋನ್, ವಯಲಿನ್ಸ್ನವರು, ಸೆಲ್ಲು ಎಲ್ಲ ಬಂದಿದ್ದಾರೆ. ಅವ್ರಿಗೆ ಆಶ್ಚರ್ಯ ಆಯಿತು, ನಾನು ಅಲ್ಲಿಂದ ಜಾಸ್ತಿ ಕರ್ಕೊಂಬರೋದು ಕಷ್ಟ ಆಗುತ್ತೆ ಅಂತ ನೀನು ಹೇಳಿದೆ, ನೀನು ಇವ್ರನ್ನ ಹೆಂಗೆ ಕರ್ಕೊಂಬಂದೆ ಅಂತ ಅವ್ರ ಮನಸ್ಸಲ್ಲಿ ಯೋಚನೆ ಮಾಡಿ ಮತ್ತೆ ಸಪ್ರೇಟಾಗಿ ಕರೆದು ನನಗೆ ಮತ್ತೊಂದಿಷ್ಟು ದುಡ್ಡು ಕೊಟ್ಟರು. ನಾನು ಕೇಳಿದಿಲ್ಲ ಸರ್ ಕೊಟ್ಟಿದ್ರಲ್ಲ ಅಂತ. ಅಲ್ಲಲ್ಲ, ನೀನು ಅಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ನಾನು ಇಲ್ಲಿಂದ ಮಾಡ್ತಾಯಿದ್ರೆ ನೀನು ಮತ್ತೆ ಅಲ್ಲಿಂದನೇ ಕರ್ಕೊಂಬಂದು ಎಲ್ಲನೂ ಸೇರಿ ನುಡಿಸ್ತಾ ಇದೆಯಲ್ಲ, ಗ್ರೇಟ್ ಅಂಥೇಳಿ ಅವ್ರು ಅಷ್ಟು ಭಾಳಷ್ಟು ವಿಚಾರಗಳನ್ನು ಮಾಡ್ತಾಯಿದ್ರು. ಇದೆಲ್ಲ ಪರ್ಸ್ನಲ್ ಸಂಗೀತದ ಬಗ್ಗೆ, ಅವ್ರ ಗಾಯನದ ಬಗ್ಗೆ ಉಳಿದವರೆಲ್ಲ ಮಾತಾಡ್ಬೋದು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಂಥ ವಿಷಯ ಹೇಳೋಕ್ಕೆ ನನಗೆ ಸಂತೋಷ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.